ಎಲ್ಲವರು ಏಕಾದಶಿಯ ಮುಂತಾದ ವೃತಾಚರಣೆಯನ್ನು ಕೂಡ ನಿಷ್ಠೆಯಿಂದ ಶ್ರದ್ಧೆಯಿಂದ ಸರಿಯಾದ ವಿಧಿವಿಧಾನಗಳನ್ನು ತಪ್ಪನೆ ಆಚರಿಸುತ್ತಾ ಬಂದವರು ನಾವು. ಸರಿ, ಆದ್ದರಿಂದ ಕೇವಲ ಭಕ್ತ ಅಂತ ಹೇಳಿದ್ರೆ ದೇವರ ಬಳಿಯಲ್ಲಿದ್ರೆ ಅವನ ತಂಗಿಯನ್ನು ಮದುವೆ ಆದ್ರೆ ಮಾತ್ರ ಅಲ್ಲ, ದೂರ ಇದ್ದವನು ಭಕ್ತನಾಗಬಲ್ಲ ಎನ್ನುವಂತಹ ನಿಷ್ಠೆಯಿಂದ ನಾವು ಬದುಕುವವರು. ಆದ್ದರಿಂದಲೇ ಈ ಕುರಿತಾದಂತಹ ಚಿಂತನ ಮಂಥನಗಳನ್ನು ನಡೆಸಿಯೇ ಈ ನಿರ್ಧಾರಕ್ಕೆ ಬಂದವರಿದ್ದೇವೆ. ಕಟ್ಟಿ ಕಾಳಗ ಮಾಡುವುದು ನನ್ನ ಆಕ್ಷೇಪ ಇದ್ದದ್ದು ಅಷ್ಟಕ್ಕೆ. ಮೊದಲಿಗೆ ಹೇಳುತ್ತಿದ್ರೆ ಆಗುತ್ತಿತ್ತು, ರಾವಣನಿಗೆ ರಾಮ ಹೇಳಿದ ಆ ಯುದ್ಧದ ರೀತಿಯೇ ಬೇರೆ, ಈ ಯುದ್ಧದ ರೀತಿಯೇ ಬೇರೆ. ಇಲ್ಲಿ ಹೇಳಬಹುದು, ಹೇಳಲೇಬಾರದು ಅಂತಲ್ಲ, ಹೇಳಿದ್ರು ನಾನು ಕೇಳುವುದಿಲ್ಲ. ನೀನು ಕೇಳುವುದಿಲ್ಲ, ಕೇಳುವುದಿಲ್ಲ ಮಾತ್ರ ಅಲ್ಲ, ನಾನಷ್ಟೇ ಅಲ್ಲ ನಮ್ಮವರು ಕೇಳುವುದಿಲ್ಲ. ಯಾಕೆ? ಈ ನಡೆಯುತ್ತಿರುವ ಯುದ್ಧದಲ್ಲಿ ಬಂದಿರುವಂತಹ ನಾನು ಮಾಡುವ ಯುದ್ಧ ಏನು ಅಥವಾ ನಾನು ನೀನು ಈ ಇತ್ಯರ್ಥ ಆಗದೆ ಮತ್ತೆ ಅವರನ್ನು ಕಳಿಸುವ ಪ್ರಶ್ನೆ ಇಲ್ಲ. ಆದ್ದರಿಂದ ನನ್ನಪ್ಪಯ್ಯ ಹಂಸಧ್ವಜ ಭೂಪಾಲ ಪೂರ್ಣ ಪ್ರಾತಿನಿಧ್ಯವನ್ನು ನನಗೊಪ್ಪಿಸಿಕೊಟ್ಟಿದ್ದಾರೆ ಈ ಯುದ್ಧ ಭೂಮಿಯಲ್ಲಿ. ಈಗ ಮುಂದೆ ಏನೆನ್ನುವುದನ್ನು ನಾನು ಹೇಳುವುದಿಲ್ಲ. ಆದ್ದರಿಂದ ಇದನ್ನು ಇತ್ಯರ್ಥ ಮಾಡದೇನೆ ನನ್ನ ಮುಂದೆ ಹೋಗ್ಲಿಕ್ಕೆ ನೀನು ಹೇಳುವುದಿಲ್ಲ ಎನ್ನುವ ಕಾರಣದಿಂದ ನಾನು ಹೇಳದೇ ಇರುವುದಕ್ಕಾಗುವುದಿಲ್ಲ. ಹೇಳುವುದು ನನ್ನ ಕರ್ತವ್ಯ. ಮಾತನಾಡ್ತಾ ಶ್ರೀಕೃಷ್ಣನ ಭಕ್ತರು ನೀವು ಹೇಳ್ತೀವಿ. ಹೌದು, ಶ್ರೀಕೃಷ್ಣನ ಭಕ್ತರಾದ್ರೆ ಇದು ಶ್ರೀಕೃಷ್ಣನ ನಿರ್ದೇಶನಕ್ಕೆ ಒಳಪಟ್ಟ ಶ್ರೀಕೃಷ್ಣಾನುಗ್ರಹವನ್ನು ಪಡೆದುಕೊಂಡು ಹೊರಟಂತಹ ಪ್ರಾರಂಭ ಮಾಡಿದಂತಹ ಅಶ್ವಮೇಧ. ಈ ಅಶ್ವಮೇಧ ಶ್ರೀಕೃಷ್ಣನಿಗೆ ಅಭಿಪ್ರೇತವಾದದ್ದು ಎನ್ನುವಲ್ಲಿ ಮತ್ತು ನೀವು ಶ್ರೀಕೃಷ್ಣನಿಗೆ ಅಭಿಪ್ರೇತವಾದ ಅಶ್ವಮೇಧವನ್ನು ವಿರೋಧಿಸಿದರೆ ಕೃಷ್ಣನ ಭಕ್ತರಾಗಿ ಉಳಿಯುವುದಕ್ಕಾಗುತ್ತದೆ. ವ್ಯಾವಹಾರಿಕವಾಗಿ ನಾವು ನೋಡೋಣ, ಶ್ರೀಕೃಷ್ಣ ಒಪ್ಪಿದ ಒಂದು ವಿಚಾರವನ್ನು ಒಬ್ಬ ಆಕ್ಷೇಪಿಸ್ತಾನೆ, ಒಬ್ಬ ವಿರೋಧಿಸ್ತಾನೆ ಅಂತಾದ್ರೆ ಅವನನ್ನು ಶ್ರೀಕೃಷ್ಣನ ಅನುಯಾಯಿ ಭಕ್ತ ಅಂತ ನಾವು ಕರೆಯುವುದಕ್ಕೆ ಆಗುವುದಿಲ್ಲ. ಯಾಕೆ ಅಂದ್ರೆ ಶ್ರೀಕೃಷ್ಣನ ಪ್ರಜ್ಞೆ ಎಲ್ಲೆಲ್ಲ ಕೆಲಸ ಮಾಡುತ್ತದೆ ಆ ಪ್ರಜ್ಞೆ ಕೃಷ್ಣನಿಗೆ ಅನುಸರಿಸಿಯೇ ಇರಬೇಕು, ಕೃಷ್ಣ ವಾಕ್ಯಕ್ಕೆ ಅನುಸರಿಸಿಯೇ ಇರಬೇಕು, ಕೃಷ್ಣಾಭಿಪ್ರೇತವಾದ ವಿಷಯಕ್ಕೆ ಸಹಕಾರವಾಗಿ ಧನಾತ್ಮಕವಾಗಿ ಇರಬೇಕು. ಕೃಷ್ಣನನ್ನೇ ಆಕ್ಷೇಪಿಸಿದ ಹಾಗಾಯಿತು. ಯಾಕೆ? ಕೃಷ್ಣನಿಂದ ನಿರ್ದೇಶಿಸಲ್ಪಟ್ಟ ಕೃಷ್ಣಾನುಗ್ರಹಕ್ಕೆ ಒಳಗಾದಂತಹ ಅಶ್ವಮೇಧ. ಈ ಅಶ್ವಮೇಧದ ಆರಂಭದಲ್ಲಿ ಕೃಷ್ಣ ಅನುಗ್ರಹ ಮಾಡಿದ್ದ. ಆಮೇಲೆ ಪಾಂಡವರಿಗೆ ಸದಾ ಕೃಷ್ಣಾನುಗ್ರಹ ಇದೆ ಎಂಬುದನ್ನು ಮತ್ತೆ ಹೇಳಬೇಕಾಗಿಲ್ಲ. ಕೃಷ್ಣಾನುಗ್ರಹ ಇದೆ ಎನ್ನುವ ಕಾರಣದಿಂದ ವಿರೋಧಿಸದೆ ಆಗ ಹೇಳಿದ ಹಾಗೆ ಮಾಡುವುದೇ ಸೂಕ್ತ. ಅರ್ಜುನ, ಕೃಷ್ಣಾನುಗ್ರಹ ಉಂಟು, ನಮಗೂ ಉಂಟು ಅಂತ ವಿಶ್ವಾಸ ಉಂಟು. ಮತ್ತೆ ಇದಿಷ್ಟು ವಿಷಯವನ್ನು ಕೂಡ ನಮ್ಮ ಹಿರಿಯರೆಲ್ಲ ಚಿಂತನ ಮಂಥನ ಮಾಡಿದ್ದಾರೆ. ನಾವು ಕೃಷ್ಣಾನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಆದ್ರೆ ಹೇಗೆ? ಕ್ಷತ್ರಿಯೋಚಿತವಾದ ಯುದ್ಧ ಮಾಡುವುದರ ಮೂಲಕ. ಬರೇ ವೈಷ್ಣವರಲ್ಲ ನಾವು, ವೀರರು ವೈಷ್ಣವರು ಹೌದು. ವೀರಭಕ್ತಿಯನ್ನು ನಾವು ನಮ್ಮ ಬದುಕಿನ ಚರಮ ಲಕ್ಷ್ಯ ಅಂತ ಹೇಳಿ ಸ್ವೀಕರಿಸಿದವರು. ಆದ್ದರಿಂದ ವೀರವೃತ್ತಿಯ ಮೂಲಕವೇ ಕೃಷ್ಣಾನುಗ್ರಹಕ್ಕೆ ಪಾತ್ರರಾಗಬೇಕು. ಮನುಮಥನಯ್ಯನ ನೋಡಿ ತನುಮನವ ಸಮರ್ಪಣೆ ಮಾಡಿ ಇತ್ಯಾದಿ ವಾಕ್ಯಗಳನ್ನೆಲ್ಲ ನನ್ನ ಅಪ್ಪಯ್ಯ ಆಡುವ ಕಾಲಕ್ಕೆ ಅದರ ಹಿನ್ನೆಲೆಯಲ್ಲಿದ್ದಂತಹ ವಿಷಯದ ಕುರಿತು ವಿವರಣೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಯುದ್ಧ ವಿದ್ಯೆಯಲ್ಲಿ ಅಥವಾ ಈ ವೀರವೃತ್ತಿಯಲ್ಲಿ ಕೃಷ್ಣನನ್ನು ಕಾಣುತ್ತೇವೆ ನಾವು ಎನ್ನುವ ವಿಶ್ವಾಸದಿಂದಲೇ ತೊಡಗಿದಂತಹ ಯುದ್ಧವಾಗುವುದರಿಂದ ಇದರಲ್ಲಿರುವ ಚರಮ ಗುರಿ ಏನು ಎನ್ನುವುದನ್ನು ನೀನು ಅವನನ್ನೇ ಬರಿಸು, ಆಗ ಅವನ ತಲೆ ಹೇಳ್ತೇನೆ. ಈ ಸೂತ ಎಲ್ಲ ಸಾಕಾಗ್ಲಿಕ್ಕಿಲ್ಲ, ಆ ಸೂತನೇ ಬರಲಿ ನೋಡುವ, ಕೃಷ್ಣನೇ ಬರಲಿ ಅಂತ